ಕುಂತ ಬಿಟ್ಟಿಯಲ್ಲ ಸೋಮವಾರ ಇವತ್ತು 650 ರೂಪಾಯಿ ಕಟ್ಬೇಕು, ರೊಕ್ಕ ಕೊಡ್ರಿ. ಸಂಘಕ್ಕೆ ರೊಕ್ಕ ಎಲ್ಲಿಂದ ತರಲಿ? ನನ್ನ ಕಡೆ ಎಲ್ಲಿಂದ ತರಲಿ ರೊಕ್ಕ ಅಂತ ಮಾರಾಯ? ಹೋಗತ್ತಾಗ ಇದ್ದಿದ್ದು ರೊಕ್ಕ ಅದಕ್ಕೆ ಇದಕ್ಕೆ ಹೊಲಕ್ಕೆ ಔಷಧ ಹೊಡ್ಸಿದ್ನಲ್ಲ, ಹಂಗೆ ಹೊಡೆದೋದ್ನಂತ ಮಾಡಿ ಏನ? ಅಲ್ಲ ಮತ್ತೆ ಹಿಂಗಂದ್ರೆ ಹೆಂಗ ಹಂಗಾರ? ಈಗ ಮತ್ತೆ ರೊಕ್ಕ ಅಲ್ಲೇ ಮನಿ ಕಂತು ಕಟ್ಟಂತಿ. ಹೊಸ ಮನಿ ಕಟ್ಟಿದ್ಮೇಲೆ ಈ ಕಂತು ಎಷ್ಟು ಹೋತು? 7,000 ರೂಪಾಯಿ ಮನಿ ಕಂತ ಐತಿ ತಿಂಗಳಿಗೆ. ನಾನು ಏನು ಗೋರ್ಮೆಂಟ್ ನೌಕರಿ ಮಾಡೋಣ? ಆ ಹಳೆ ಮನಿ ಏನು ನಿನ್ಗೆ ಗೊತ್ತಾಕತ್ತಿತ್ತು? ಅದನ್ನ ಕೆಡಿವಿ ತಡಾಕಿಲ್ದ ಅಲ್ಲೋಟ್ ಇಲ್ಲೋಟ್ ಲೋನ್ ತೆಗ್ಸಿ ಸಂಘದಾಗ ಇದು ಮಾಡಿ ಅದು ಮಾಡಿ ಇದು ಮಾಡಿ ಅದು ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ ಕಡೆಗೆ ಒಂದು ಮನಿ ಕಟ್ಟಿ ಕುಂದ್ರಿಸಿ ಆತು. ಏನು ಅಲ್ಲಿ ಎಷ್ಟು ತೂತದವು ಮುಚ್ಚವು ಮಾಡವು? ನೀ ಏನು ಕಾಡ್ತೀವೋ ಮಾರಾಯತ್ತಾಗ? ಶುಕ್ರವಾರ ಸಂಘಕ್ಕೆ 1,200 ರೂಪಾಯಿ ಕಟ್ಬೇಕು, ಅದಕ್ಕೂ ರೊಕ್ಕ ಕೊಡಂತಿ. ಈಗ ಸೋಮವಾರ ಸಂಘಿಗೆ 650 ರೂಪಾಯಿ ಅಂತಿ. ನಾ ಎಲ್ಲಿಂದ ಕೊಡ್ಲಿ? ಬ್ಯಾಂಕಿನ ಲೋನ್ 7,000 ರೂಪಾಯಿ, ಮನಿಗೆ ರೇಷನ್ಸ್ ಅಂತ ಆಗ್ಬೇಕು. ಇಷ್ಟೆಲ್ಲ ಇಟ್ಕೊಂಡು ನಾ ಇನ್ನೇನು ಮಾಡ್ಲಿ? ಅಯ್ಯೋ ನೀನು ದುರ್ಗವ್ ಹಾಯ್ಲಿ. ನಾನು ಅವತ್ತು ಸಂಘದ ಸಾಲ ತರುವತ್ನಾಗ ಕೇಳಲಿಲ್ಲ ನಿಮ್ಮನ್ನ ತರ್ಲೇ ಬೇಡ ಅಂತೇಳಿ. ಅಂದಿ ಅಂದಿ ನಾ ಏನು ತಂದೆ ತೀರೋ ಅಂದೇನ? ಅಲ್ಲ ಮತ್ತೆ ನೀವು ತಗೊಂಬ ಅನ್ಲಿಲ್ಲ ಅವತ್ತು? ತಗೊಂಬಾ ಅಂದೆ. ಉಗಾದಿ ಹಬ್ಬಕ್ಕೋ ನೀನಲ್ಲನು ಅದಾಗಬೇಕು ಇದಾಗಬೇಕು ಅದಾಗಬೇಕು ಅಂತ ಸಂತಿ ಹಾಕ್ಸ್ಕೊಟ್ಟೆ. ಮತ್ತು ಇಲ್ಲಿ ರೊಕ್ಕ ಮತ್ತು ಒಂದು ಸಿಲಿಂಡರ್ ತರಿಸಿದೆ. ಅವ್ನು ಶೆಟ್ಟಿ ಅಂಗಡಿನ ಸಾಲ ಕೊಟ್ಟೆ. ಆಮೇಲೆ ಆಟೋದು ವೈಯರ್ ಇಲ್ಲಿ ಕಡ್ದಿತ್ತು, ಅದಕ್ಕೊಂದು 2,500 ರೂಪಾಯಿ ರಿಪೇರಿ ಆಯ್ತು. ಮತ್ತು ಅದ್ರದ್ದು ಹಂಗೆ ಸಣ್ಣ ಪುಟ್ಟ ಖರ್ಚು ಆದ್ವಲ್ಲ. ಆಮೇಲೆ ನೀರಿನ ಮಷಿನ್ ಬೇಕು, ಒಂದು ನೀರು ಹಚ್ಕೊಳಕ ಆಗ್ವಲ್ತು, ತುಂಬಿ ಹಾಕಕ್ಕೆ ನಡಾನು ಅನ್ನಕತ್ತಿದ್ದಿ. 2,500 ರೂಪಾಯಿ ನೀರಿನ ಮಷಿನ್, 10,000 ರೂಪಾಯಿ ಅನ್ನಕಷ್ಟೇ. ರೊಕ್ಕ ಹೆಂಗೆ ಹೋಕ್ಕವು ಎತ್ತಾಗ ಹೋಕ್ಕವು ಅಂತ ಹೇಳಕ್ಕಾಗೋದಿಲ್ಲ, ಗೊತ್ತನ? ಅಲ್ರಿ ಮತ್ತೆ ಹಿಂಗೆ ಕಾರಣ ಕೊಟ್ರಿ, ಈಗ ನಾ ರೊಕ್ಕ ಎಲ್ಲಿಂದ ಕಟ್ಲಿ? ಇವ್ರಿಗೆ ಆ ಜಯಕ್ಕರಿಗೆ ಇದು ಹೇಳ ಇಲ್ರಿ ಸ್ವಲ್ಪ ತೊಂದರೆಗೆ ಜಯಕ್ಕ ನೀನ ಕಟ್ಟ ಅಂತ ಹೇಳ. ಅದ್ರಾಗ ಏನೈತಿ? ಅವ್ರಿಗೆ ಅದಾಗ ನೀನು, ನಿನಗಾದಾಗ ಅವರು. ಬಾಯಿ ಮುಚ್ಕೊಂಡಿರ್ತೀರ ಸಾಕು. ಅವ್ರದ್ದು ಯಾವಾಗ್ರಿ ನಾವು ಕಟ್ಟೇವಿ ಇಷ್ಟು ಜಲಮ್ದಾಗ? ಇನ್ನು ನಂದ ಎಲ್ಲರ ತಲೆ ಮ್ಯಾಗೂ ಹೇರಿ ಹೊಳ ಬೆಳ ಕಟ್ರಿ, ನಾ ಕೊಡ್ತೇನೆ, ನೀವು ಕಟ್ರಿ ಕೊಡ್ತೇನೆ ಅಂತೇಳಿ ಅನ್ನೋದು. ಅವ್ರದ್ದು ಯಾವಾಗ ನಾ ಕಟ್ಟೀನಿ? ಯಪ್ಪ ನೀ ಸುಮ್ಮನೆ ಒಟ ಹಚ್ಬೇಡಪ್ಪ, ನನಗೆ 650 ರೂಪಾಯಿ ಬೇಕು, ಕೊಡು. ನನ್ನ ಕಡೆ ಒಂದು 50 ರೂಪಾಯಿ ಐತಿ, 600 ರೂಪಾಯಿ ಕೊಡು. ನೀ ಏನು ನಾನು ಹೊಡೆದು ತೆಗೆದ್ರು 100 ರೂಪಾಯಿ ಐತಿ, ನನ್ನ ಕಡೆ ಬೇರೆ ರೊಕ್ಕಿಲ್ಲ. ನಿನ್ನ ಮಾತು ಕಟ್ಕೊಂಡು ತಂದೆಲ್ಲ ರೊಕ್ಕ ನನ್ನ ಹಣೆ ಬಾರ, ನನ್ನ ಚಪ್ಪಲ್ ತೊಗೊಂಡು ನಾನು ಹೊಡ್ಕೋಬೇಕು. ತಗ ಏನ್ರಿ, ನಾ ಒಂದು ಯಾವ್ಯಾರ ಕೆಲಸ ಹುಡ್ಕೊಂಡು ಹೋಗ್ಬೇಕು ಅನ್ನಕತ್ತೇನಪ್ಪ. ನಂಗೆ ಸಾಕಾಗೈತ ತಗ. ಯಾ ಕೆಲಸ ಹುಡ್ಕೊಂಡು ಕೇಮರೆ? ನೀ ಏನು ಓದಿಯೇ ಬರ್ದಿಯ? ಸುಮ್ ಕುಂದ್ರಿ, ಓದ್ದವ್ರು ಅಷ್ಟ ಮಾಡ್ತಾರನ? ಓದ್ಲಾರ್ದಾರ ಏನು ಜೀವನಾನ ಮಾಡೋದಿಲ್ಲ ನಾ ಅನ್ನರಂಗೆ. ಮೊನ್ನೆ ಜ್ಯೋತಿ ಬಂದಿದ್ಲಲ್ಲ, ಆಕಿ ಹೇಳಿದ್ಲು, ಅದೇನ ಎಂಥದಪ್ಪ ಅದು, ಕೋರ್ಟ್ನ್ಯಾಗ ಕಸ ಹೊಡೆದು ಎಲ್ಲ ಸ್ವಚ್ಛ ಕಲ್ಲು ಒರ್ಸದಂತೆ ಕೋರ್ಟ್ನ್ಯಾಗ. ಹಂಗೆ ಸುಮಾರು ಮಂದಿ ಅದಾರಂತೆ. ಅದ್ರಾಗ ಕೆಲ್ಸಕ್ಕೆ ಇನ್ನೊಬ್ರು ಬಂದರೂ ತಗೋತಾರಂತೆ. ಅದ್ರಾಗ ಕೆಲಸ ಮಾಡೋದಂತೆ. ತಿಂಗಳಿಗೆ ಹೌದನ್ನ 8,000 ರೂಪಾಯಿ ಪಗಾರ ಕೊಡ್ತಾರಂತೆ. ಕಸ ಹೊಡೆಯೋದು ಒರ್ಸೋದಂತೆ ಅಷ್ಟೇ. ಅಲ್ಲೇನು ತೊಳೆಯವಲ್ಲ ಬಳೆಯವಲ್ಲ. ಕೋರ್ಟ್ನಾಗ ಏನು ದೊಡ್ಡ ಗಲೀಜಿರ್ತೈತಿ? ಸಣ್ಣ ನೋಡ್ರ ಹರ್ವಾಕ ಎಲ್ಲ ಸಣ್ಣ ಪುಟ್ಟ ಅಡ್ಡಾಡಿದ್ದದೆ, ಬೂಟು ಧೂಳುಗಾಲು ಮಣ್ಣು ಅಷ್ಟೇ. ಹೌದಿಲ್ಲ? ಕಸಗಿಸ ಹೊಡೆದು ಒರ್ಸಕ್ಕೆ ಏನೋ ಒಬ್ರನ್ನ ಇಬ್ರು ಅದಾರಂತೆ, ಇನ್ನೊಬ್ರು ಬೇಕಂತೆ. ಹೇಳಾಳ ನಾಳಿಂದ ಹೋಗ್ಲೇನ್ರಿ? ಸುಮ್ಮನೆ ತಿಂಗಳ 8,000 ಕೊಟ್ರತ್ತಾಗ ಒಂದು 7,000 ರೂಪಾಯಿ ಅದಕ್ಕೆ ಇದಕ್ಕೆ ಮನಿಗೊಂದು ತಿಂಗಳ ಅದಕ್ಕೂ ಇದಕ್ಕೂ ಖರ್ಚಿಗೆ ಎಲ್ಲದಕ್ಕೂ ಆಕ್ಕತಿ. ಹೋಗಲ್ಲ, ಏನಾಗೋದೈತಿ? ಆ ಹುಡುಗನ ಖರ್ಚು ಅದು ಇದು ಅದಕ್ಕೆ ಇದಕ್ಕಂತ ಬಂದೇ ಬರ್ತತಿ. ಮಾಡಿ ಎಷ್ಟು ಚಂದ ಹೇಳ್ತೀನಿ ನೋಡು, ಕೆಲ್ಸಕ್ಕೆ ಹೋಗಂತೇಳಿ. ಬೇಡ ಆರಾಮ್ ರಾಣಿ ಹಂಗಿರು ಅಂತ ಬಾಯಾಗ ಬರುವಲ್ತು. ಏನು ಮಾಡ್ಬೇಕಪ್ಪ? ನಾನೇನು ಮೈಸೂರು ಮಹಾರಾಜನ ಮೊಮ್ಮಗನ ನಿನ್ನ ರಾಣಿ ಹಂಗಿರ ಅನ್ನಕ್ಕೆ? ಏನು ಮಾಡ್ತಿ ಹೇಳಿ? ನಮ್ದು ಹಣೆ ಬಾರ ಹಿಂಗೈತಿ. ಹೊಲ್ದಾಗ ದುಡ್ಡು ಜೀವನ ಮಾಡೋರು. ಇರ್ಲಿ ತಗೋ, ಏನಾಗೋದಿಲ್ಲ, ಹೋಗು. ಸರಿ, ಶಾಂತಕ್ಕನ ಮನೆಗೆ ಹೋಗಿ ಹಂಗಾರೆ ಭೇಟಿಯಾಗಿ ಸಂಘದ ರೊಕ್ಕದ್ದು ಹೇಳಿ ಜ್ಯೋತಿ ಒಟ್ಟು ಫೋನ್ ಹಚ್ಚಿ ನಾ ಬರ್ತೀನಿ ಒಂದು ನಾಳಿಂದ ಅಂತ ಹೇಳ್ತೇನೆ. ಚಲೋ ಆತ್ ತಗೋ, ಹೇಳ. ಚಿಂತೆ ಬಿಡ್ತದ ಸಂಘದ ರೊಕ್ಕ ಕಟ್ಟೋದು. ಸಂಘದ 650 ರೂಪಾಯಿ ನಾನೇ ಕಟ್ತೀನಿ, 1,250 ರೂಪಾಯಿನೂ ನಾನೇ ಕಟ್ತೀನಿ. ಮತ್ತು ಮನೆಗೆ ಸಂತಿನೂ ಹಾಕಿಸ್ಕೊತೀನಿ, ಮನೆಗೆ ಕಂತು ಕಟ್ತೀನಿ. ನೀ ದುಡ್ದು ಏನು ಮಾಡ್ತೀಯ ನೋಡು. ಅಲ್ಲ ಮರೆ, ನೀ ಹೇಳೋದು ದುಡ್ದು ನಾನು ಇಸ್ಪಿಟಾಡಕ್ಕೆ ಹೋಗ್ತೀನಿ ಅನ್ಬೇಕು. ಅಲ್ಲಿ ನಾನು ದುಡ್ದು ಏನು ಮಾಡ್ತೀನಿ? ಮನೆಗೆ ಅಲ್ಲ ಕೊಡೋದು, ನಿನ್ನ ಮಗಂದಕ್ಕೆ ನಿನಗೆ ಇವೇ ಅಲ್ಲ ಆಗೋದು. ಮಾಡ್ರಿ ಅದು ಏನು ಮಾಡ್ತೀರಾ ಮಾಡ್ರಿ. ಏನ ವಯಸ್ಸಿಗೆ ಬಂದ ಮಗ ಅದನ್ನ ಮರಿಬೇಡ್ರಿ. ಮಗ್ಗ ಲಾರಿ ಓಡ್ಸಕ್ ಕಳ್ಸಾಕತಿ. ಲಾರಿ ಡ್ರೈವರ್ ಅಂದ್ರೆ ನನ್ನ ಮಗನೂ ಕನ್ಯೆ ಕೊಡುವಲ್ಲ, ನೆನಪಿರ್ಲಿ. ಏನ ಒಂದು ಕನ್ಯದಿಲ್ಲ ರೈತನ ಕೇಳು. ಏನು ಹಂಗೆ ಸುಮ್ಮನೆ ಆಗಿಬಿಟ್ರೆ ದಿನಕ್ಕೆ ದಿನ ವಯಸ್ಸು ಕೂಡ ಬರ್ತತನ ಅವನಿಗೆ. ಅದು ಅಲ್ಲದೆ ರೊಕ್ಕ ಎಲ್ಲಿ ಅವನು ಲಾರಿದು ಬಾಡಿಗೆ ಆಗಿದ್ದು ಚಂದ ಐತಂದು ಮನೆಗೆ ಕೊಡೋದಿಲ್ಲಲ್ಲ. ಕತಿ ನಿಮ್ದೊಂದು. ಮೊದ್ಲು ಕನ್ಯೆ ನೋಡಕ್ ಹೋದಾಗೆಲ್ಲ ಮನಿ ಐತ್ಯಾ ದೊಡ್ಡ ಮನಿ ಐತಾ ಅಂತ ಕೇಳ್ತಿದ್ರ. ಅದಕ್ಕೆ ರೂಮ್ ಗೀಮ್ ಎಲ್ಲ ಸೇರಿಸಿ ಕಟ್ಟಿಸಿ ಚಲೋತ್ತಂಗೆ ಮಾಡೇವಿ. ಈ ಕನ್ಯೆ ನೋಡಕ್ ಹೊಂಟೇವಿ. ಇಷ್ಟು ದಿನ ಏನು ದುಡಿತಿದ್ನ ನಾವ, ಈಗ ದುಡಿಯಕ್ಕೆ ಶುರು ಮಾಡ್ಯಾನ. ಈಗ ಹೊಂಟೊಂದು ತಿಂಗಳೂ ಆಗಿಲ್ಲ, ನೆಟ್ಗೆ ಆಗಲೇ ನಿಂತು ಬಿಟ್ಟಿರಿ ಇಷ್ಟು ಎದಿ ಮೇಲೆ. ತಡ್ರಿ ಕೊಡ್ತಾನ ರೊಕ್ಕ, ಎಲ್ಲೋಕತಿ ನೋಡು. ಹೇಳ್ತಾ ಇದೀನಿ, ಕೇಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಹೋಗ್ಬರ್ತೇನೆ ತಡ್ರಿ. ಹೆಣ್ಣು ಹೆತ್ರ ಕಷ್ಟ ಅಂತಿದ್ರು ಅವಾಗೆಲ್ಲ, ಈ ಗಂಡು ಹೆತ್ರ ಕಷ್ಟ ಆಗೈತಿ ಅವನತ್ತಾಗ. ಏನಪ್ಪ, ಏನು ಗಂಡು ಮಕ್ಳು ಹುಟ್ಟಿದ್ದಂಗೆ ಕನ್ಯೆ ನೋಡೋಕೆ ಶುರು ಮಾಡಿದ್ರೆ ಮದುವೆ ವಯಸ್ಸಿನ ಮಟ್ಟ ಸಿಗ್ಬೋದೇನ. ಈ ಸುಳೆ ಮಗ್ ಎಲ್ಲರೂ ಲವ್ವರ ಮಾಡಿ ಮದುವೆ ಮಾಡ್ಕೊಲಿ ಅಂದ್ರೆ ಅದು ಇಲ್ಲ. ಇವನ್ ಮಕ್ಕ ಯಾರು ಬೀಳ್ತಾರ?
ನೀವೇ ನೋಡ್ರಿ ನೀವೇ ಮಾಡ್ರಿ ಅಂತಾನೆ. ಏನು ಹೇಳೋದು, ಒಂದು ಯಾವ್ದಾರ ಲವ್ ಗಿವ್ ಮಾಡಿದ್ರೆ ಅಪ್ಪ ಅವು ಕೊಟ್ಟು ಹಗ್ರಕತಿ. ಇವು ಅವಾಗೆಲ್ಲ ಲವ್ ಮಾಡಬೇಡ್ರು ಅಂತಿದ್ರು. ಈಗ ಯಾವ ಜಾತಿ ಆದ್ರೆ ಏನು, ಯಾ ಕುಲ ಆದ್ರೆ ಏನೋ, ಎಲ್ಲಿದಾದ್ರೆ ಏನತ್ತಾಗ ಲವ್ ಮಾಡಿ ಹೋಗಿಸ್ಕೊರಪ್ಪ ಅಂತಾಗ ಮನೆಗೆ ಅಂತ ನಾವು ಅಂತೀವಿ. ಏನು ಹುಡುಗಿಯರು ಅಷ್ಟು ಹುಷಾರೇ ಆಗ್ಬಿಟ್ಟಾರ ಈಗ. ಕೆಲವೊಂದು ಹುಂಬುಷನ್ ಇದ್ದಂಗೆ ಅದಾವು, ಎಂಥ ಚಪ್ಪರ್ ಸುಳೆ ಮಕ್ಕಳಿಗೆಲ್ಲ ಬೀಳ್ತಾವೆ ಹೋಗಿ. ಎಲ್ಲ ದುಡಿತೀನಿ ಮಾಡ್ತೀನಿ ಮಂತ್ಯಾನ ನೋಡ್ಕೋತೀನಿ ಅಂದವರಿಗೆ ಲವ್ ಗಿವ್ ಮಾಡಕ್ಕೆ ಹುಡುಗಿಯರು ಸಿಗೋದು ಇಲ್ಲ, ಅವು ಪಾಪ ಲವ್ ಮಾಡೋದಿಲ್ಲ. ಶಾಂತಕ ಅಯ್ಯೋ ದೇವ್ರೆ, ಹೆಚ್ಚಾಗಿತ್ತು ಮರೆ ಈ ಮನಿ ಏನು ಹಾಕಿದ ಏನು ನಮ್ದು ತಿಳಿಲಾರ್ದಂಗೆ ಆಗೈತದ. ಗೌಡ್ರ ಇಲ್ಲೇ ಕುಂತೀರಿ? ಅಲ್ಲ ನಮ್ನಿ ಕರೆಯತ್ತೆ ನೀವು ಓನ್ವಲ್ರಿ. ಅಲ್ಲ ಪ್ರೇಮಕ್ಕರ, ನೀವೇನು ಗೌಡ್ರೆ ಅಂತ ಕರೆದ್ರೆ ಈ ಮನಿ ನಂದ ಹಾಕಿದ ನನಗೆ ತಿಳಿಲಾರ್ದಂಗೆ ಆಗೈತಪ್ಪ. ಶಾಂತಕ ಅಂತ ಬಂದ್ರಿ, ಮತ್ತೇನು ಮಾಡ್ಬೇಕು? ಆಕಿನ ಕರೆದಾಗ ನಾ ಯಾಕೆ ಅನ್ಲಿ? ಆಮೇಲೆ ಅದೇನೋ ಅಂತಾರಲ್ಲ, ನಾಯಿ ಕರೆದ್ರೆ ನಾಯಿ ಬಾಲ್ ಅಲ್ಲಾಡತ್ತು ಅಂತ ಹೇಳಿ, ಯಾಕೆ ಬೇಕ್ರಿಪ್ಪ ನಮ್ಗೆ ತಗ? ಆಮೇಲೆ ನಾ ಏನು ಶಾಂತಕ್ಕನು ಏನ್ ತಿರ್ಗಾ ಬರ್ಗ ಮಾತಾಡ್ತೀರಿಪ್ಪ ಗೌಡ್ರ ನೀವು? ಹೋಲ್ ಬಿಡ್ರಿ. ಶಾಂತಕಿ ಮಾಡಕತ್ತಾಳ ಎಲ್ಲುಗಳ? ಚೀಫ್ ಮಿನಿಸ್ಟರ್ ಜೊತೆಗೆ ಫಾರಿನ್ ಟೂರ್ ಹೋಗ್ಯಾಳ. ಹಾ, ಫಾರಿನ್ ಟೂರುಗಳ? ಶಾಂತಕ್ಕ ಫಾರಿನ್ ಟೂರ್ ಎಲ್ಲ ಹೋಗೋಷ್ಟು ದುಡಿಕೆಗಳ? ಗೌಡ್ರೆ ಮಸ್ಕಿರಿ ಮಾಡ್ತೀರಿ. ಹೇಳ್ರಿ ಎಲ್ಲಗಳ ಶಾಂತಕ್ಕ? ಅದೆಲ್ಲ ಹೋಗಿರ್ತೈತವ, ಇಲ್ಲೇ ಎಲ್ಲಾರು ಇತ್ಲು ಬಾಗಲ್ದಾಗ ಮುಂಚೆ ಬಾಗಲಾಗ ಬಿದ್ದಿರ್ಬೇಕಲ್ಲ. ನಾನೊಬ್ಬ ಈ ಮನ್ಯಾಗ ಒಂಥರ ಮನಿ ಕಾಯಕ್ ನಾ ಇಟ್ಟಂಗೆ ಇಟ್ಟಾಳ, ಆಕೆ ಅಡ್ಯಾಡ್ತಾಳ ಒಂದಳತಿ. ಯಾರು? ಓಹ್ ಪ್ರೇಮಕ್ಕನೆ. ಎಲ್ಲಿ ಹಿತ್ಲಾಗಿದ್ದೇನೆ ಶಾಂತಕ್ಕ? ಊನಯ್ಯವ್ವ ಹಿತ್ತಲಾಗಿದ್ನಿ. ಆ ಬದ್ನಿಕಾಯಿ ಗಿಡದಾಗ ನಿನ್ನೆರ ನೋಡೇನೆ 2 ಕಾಯಿ ಆಗಿದ್ವು. ಅದು ಯಾ ಬಿಡಾಡಿ ಬಂದು ಅದು ಯಾ ಮೈಕ್ಲೆ ಹರ್ಕೊಂಡು ಹೋದ್ಲ ಏನೋ ಗೊತ್ತಿಲ್ಲ ತಗ. ಏನು ಹೀಚು ಬಿಡ್ಲಾರ್ದಂಗೆ ಹರಿತಾರೆ ಬೆಂಡ್ಲಾರ. ಕಾಯ್ತಿರ್ತಾರ ಒಂದು ಹೇಳ್ತಿ ನೀರು ಹಾಕಿ ಆ ಬಿಡಾಡಿಯರಿಗೆ ಅರ್ಧ ಸಾಕಿ ಬೆಳೆಸ್ತೇನೆ ನೋಡು. ನೀರು ಹಾಕಿ ಬೆಳೆಸೋರು ನಾವು, ಕಿತ್ಕೊಂಡು ಹೋಗಿ ಮಾಡ್ಕೊಂಡು ತಿನ್ನೋರು ಅವ್ರು ಹೊಟ್ಟೆ ಹೊಡೆಯ. ಅಯ್ಯ ಶಾಂತಕ್ಕ, ಅದೇ ಈಕಿ ನಿಂಗವ್ವದಾಳಲ್ಲ ಇವ, ಆಕೆ ಬಾಜುಕ್ ಇನ್ನೊಬ್ರು ಬಂದಾರಲ್ಲ ಅವ್ರು, ಆಕಿ ನಿನ್ನೆ ಸಿಕ್ಕಿದ್ಲು. ಹಂಗ ಮಾತಾಡ್ಕೊಂತ ಎರಡು ಯಾಕೆ 3 ಬದ್ನಿಕಾಯಿ ಇದು ಬಿಡ ಶಾಂತಕ್ಕ, 2 ಅಲ್ಲ 3 ಬದ್ನಿಕಾಯಿ ಹಿಡ್ಕೊಂಡು ಹೊಂಟಿದ್ಲ. ಪ್ಯಾಟ್ಗೆ ಹೋಗಿದ್ದೇನವ ಅಂದೆ. ಇಲ್ರಿ ಹಿಂಗ ಆಚೆ ಮನೆ ಗೌಡ್ರು ಕೊಟ್ರು ಅಂತ ಅಂದ್ಲಪ್ಪ. ನಾನು ಹಂಗಾರೆ ನೀವೇ ಏನೋ ಕೊಟ್ಟು ಕಳಿಸಿ ಅಂತ ಮಾಡಿದ್ದೆ, ನೀ ಕೊಟ್ಟಿಲ್ಲ. ಅಯ್ಯೋ ಅಯ್ಯೋ ದೇವ್ರೆ, ಬೆಳಗ್ಗಿಂದ ಬದ್ನಿಕಾಯಿ ಅಂತ ಆ ಪರಿ ಹುಡುಕಾಡಕತ್ತೀನಿ. ನಿಮ್ಮ ಬಾಯಾಗ ಒಂದು ಮಾತು ಬರುವಂದಲ್ಲ, ಹಿಂಗೆ ಕೊಟ್ಟು ಕಳಿಸೀನಿ ಅಂತೇಳಿ. ಅಲ್ಲ ನಿಮ್ಗೆ ಏನು ಬಂತ್ರಿ? ನಿಮಗೆ ಅಕ್ಕಿಗೆ ಎದಕ್ರಿ ಬದ್ನಿಕಾಯಿ ಕೊಟ್ರಿ? ನೀರು ಹಾಕಿ ಕಷ್ಟಪಟ್ಟು ಬೆಳೆಸ್ತಿಕ್ಕೆ ನಾನು ನಿಮಗೆ ಬೈಯಾಕತ್ರ ನನ್ನ ನೆತ್ತಿಗೆ ಹತ್ತತ್ತಾಗ. ಗಂಡಗ್ ಬೈಯಾಕತ್ರ ಹಂಗ ಆಗದ. ಅಲ್ಲ ಏನತ್ ಬಿಡು, 2-3 ಪಾಪ. ಅಲ್ಲ ಹಿತ್ಲಾಗ ನಿಂತಿರ್ತೀರಿ, ಒಂದು ಚರಿಗೆ ನೀರು ಹಾಕಲ್ಲ ಅದಕ್ಕೆ ನೀವು. ಆ ನೀರು ಹಾಕಿ ಕಳೆ ಅಲ್ಲ ಆಜು ಬಾಜು ಬೆಳೆದಿದ್ದೆಲ್ಲ ತೆಗೆದು ಸ್ವಚ್ಛ ಮಾಡಿ ಕೊಡಾಗ ಇದು ಈ ಬೆಳಸಕ್ಕೆ ನಾನು ತಗೊಂಡೋಗಿ ಕೊಡೋರು ನೀವನ? ಅದು ಏನು ತೆಲಿಗಿಲಿ ಕೆಟ್ಟದ ನಿಮ್ಗೆ? ಅಲ್ರಿ ಅಕ್ಕಿಗೆ ಹಾಕ್ರಿ ಕೊಟ್ರಿ. ಊರಾಗ ನೋಡ್ರಿ ನಾ ಹೇಳ್ತೀನಿ ವಾಯ್ನ ಹಾಕಿರಿ ನೀವು. ಅದವ ಬಂದ್ಲಾ ನಿನ್ನೆ ಬೆಟ್ಟಾಗಂತೇಳಿ ಬಂದ್ರಪ್ಪ ಅವರು. ಬಂದ್ರು. ನಾನು ನಿನ್ನೆ ನೀನು ಹೋಗಿದ್ದೆಲ್ಲ ಹುಡುಗ ಎರಿಬೇಕು ಹುಡುಗಿಗೆ ಅಂತೇಳಿ, ಅವಾಗ ಬಂದ್ರು. ನಾನು ನಿಂತ್ರು, ಬದ್ನಿಕಾಯಿ ಎಷ್ಟು ಚಲೋ ಆಗ್ಯಾವಲ್ರಿ ನಿಮ್ಮ ಗಿಡದಾಗ ಅಂತಂದ್ರು. ಪಾಪ ಹಂಗೆ ಅಂದ ಮೇಲೆ ಈಗ ನಾನು ಕೊಡ್ಲಿಲ್ಲ ಅಂದ್ರೆ ಅವ್ರು ಏನು ತಿಳ್ಕೊಳಲ್ಲ ಹೇಳಿ. ಅದಕ್ಕೆ ಹೌದನ್ರಿ ತೊಗೊಂಡೋಗ್ರಿ, ನಮ್ಮ ಗಿಡದ ಬದ್ನಿಕಾಯಿ ಭಾರಿ ರುಚಿ ಇರ್ತಾವೆ, ಒಂದ್ಸಲ ಒಯ್ದು ಮಾಡ್ಕೊಂಡು ತಿಂದು ನೋಡ್ರಿ ಅಂತ ಕೊಟ್ಟೆ. ಗೊತ್ತಾನೆ ಅಷ್ಟೇಪ್ಪ, ಬೇರೆ ಏನೂ ಇಲ್ಲ. ಹೌದೌದು ಪಾಪ ಆಕಿ ಚಲೋ ಅದ ಅಂದ್ಬಿಟ್ಲೆ ಕೊಟ್ಟು ಬಿಟ್ರೆ. ಎಷ್ಟು ಸಲ ನಾನು ಬಂಗಾರಕಿ ನಾನು ಭಾಳ ಚಲೋ ಅದಾವ ಅಂತನಲ್ಲ, ಯಾವಾಗ ತಂದು ಕೊಟ್ಟಿರಿ? ಆಯ್ತು ಬಿಡೋ ಮರ ಎತ್ತಾಗ ಇನ್ನೇನು ಕೊಡುದಿಲ್ಲ ಆತ. ಅಲ್ಲ ಪ್ರೇಮಕಾರ ಎದಕ್ಕೆ ಬಂದಿದ್ದು ನೀವು? ಏನು ಮಾತಾಡಕತ್ತೀರಿ? ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊಂತಾನೆ. ಎಷ್ಟೋ ಸಲ ಅವು ಇವು ಕೈಪಲ್ಲಿ ಕಾಳು ಅಕ್ಕಿದ್ವು, ನಾನಂಗಾರೆ ಯಾರು ಹರ್ಕೊಂಡು ಹೋಗಾರ ಅಂತಾಳೆ ಮಾಡಿದ್ದೆ. ಇಲ್ಲಪ್ಪ ಮನ್ಯಾಗ ಅದಾರಿಲ್ಲ ದಾನ ಮಾಡಕ್ಕೆ, ದಾನ ವೀರ ಸೂರ ಕರ್ಣರು. ಮಾತಾಡ್ತೇನೆ ನಿಮ್ಗೆ ಆಮೇಲೆ. ಅಯ್ಯ ಹೋಗ್ಲಿ ಬಿಡ ಶಾಂತಕ್ಕ, ಈ ಗಂಡಸರೆಲ್ಲ ಒಂದೇ ಅಲ್ಲನ. ಮನ್ಯಾಗ ಹೆಣ್ಮಕ್ಳು ಏನು ನಾವು ಎಂತ್ಯಾರು ಎಟ್ಟು ಪಡ್ಕೊಂಡ್ರು ಇವ್ರು ಕಳ್ಚೂರನ್ನಲ್ಲ. ಹೊರಗಿನ ಹೆಣ್ಮಕ್ಳು ಕುಯ್ಕಂದ್ರೆ ಸಾಕು. ಅಯ್ಯಯ್ಯೇ ಅದಕ್ಕೆ ಆ ಕಿಡ್ನಿ ಹೃದಯ ಕಳ್ಳು ಪಾಚಿ ಹೊರ ಕೈ ಸಿಗಂಗಿದ್ರೆ ಅವನು ಕಿತ್ತು ಕೊಟ್ಟಿರಾರೆ. ಹೋಗ್ಲಿ ಬಿಡು ಶಾಂತಕ್ಕ. ಮೊನ್ನೆ ಜ್ಯೋತಿ ಬಂದಿದ್ಲಲ್ಲ, ಅಲ್ಲೇ ಬೆಟ್ಟಾಗಿದ್ಲು ನನಗೆ. ಬೆಟ್ಟಾದಾಗ ಆಕೆ ಅಂದ್ಲು ಅದು ಏನದು ಇದು ಏನವ ಕೋರ್ಟ್ನ್ಯಾಗ ಅದು ಎಂಥದ ಕಸ ಹೊಡೆದು ಕಲ್ಲು ಒರ್ಸಾಕೆಲ್ಲ ಒಬ್ರು ಬೇಕಾಗ್ಯಾರಂತೆ. ನನಗೆ ಹೇಳಿದ್ಲು. ಅದಕ್ಕೆ ನಾನು ಹಂಗಾರೆ ಇವ್ರನ್ನ ಕೇಳಿ ಹೇಳ್ತಾನೆ ಇದ್ದೆ. ಇವತ್ತು ಇವ್ರನ್ನ ಕೇಳಿದೆ, ಹ್ಞೂ ಅಂತಂದಾರ. ಕಸ ಹೊಡೆದು ಕಲ್ಲು ಒರೆಸಿ ಬರೋದಂತೆ. ಸಂಜೆಗೊಂದು ಟೈಮ್ ಕಸ ಹೊಡೆಯೋದಂತೆ. ತಿಂಗಳಿಗೆ 8,000 ಪಗಾರ ಕೊಡ್ತಾರಂತೆ. ಇದು ಚಲೋ ಐತಂತೆ ಕೆಲಸ. ಅದಕ್ಕೆ ನನಗೆ ಹೇಳಿದ್ಲು. ನನ್ನ ಕಡೆ ಆಕೆ ಫೋನ್ ನಂಬರ್ ಇಲ್ಲ, ಒಂಚೂರು ಫೋನ್ ಹಚ್ಚಿ ಹೇಳ್ತೀನ ಶಾಂತಕ್ಕ. ನಮ್ಮ ಪ್ರೇಮವನ್ನ ಬರ್ತಾಳ, ನಾಳೆ ಅಲ್ಲಿ ಕೋರ್ಟ್ ಕಡೆ ಬರ್ತಾಳ. ಯಾವ ಕೆಲಸ ಎಲ್ಲೇ ಏನು ಎತ್ತ ಹಚ್ಚಿ ಒಟ್ಟು ಬೆಟ್ ಮಾಡಿಸ ಅಂತೇಳಿ. ಹೌದನ? ಅದಕ್ಕೇನಂತ ಬಿಡು, ನಾ ಹೇಳ್ತೇನೆ ಫೋನ್ ಹಚ್ಚಿ. ನಾಳೆ ಸೀದಾ ಕೋರ್ಟ್ ಕಡೆ ಹೋಗು, ನಾನು ಫೋನ್ ಹಚ್ಚಿ ಹೇಳ್ತೇನೆ ಆಕಿಗೆ. ಅಲ್ಲ ಶಾಂತಕ್ಕ, ಆಕೆ ಹೇಳಿ 2 ದಿನ ಆಯ್ತು. ಮೊನ್ನೆ 2-3 ದಿನ ಆತು. ಈಗ ಯಾರು ಬಂದ್ಗಿಂದಾರ ಏನು ಒಂದು ಮಾತಿಗೆ ಕೇಳಿ ನನಗೆ ಹೇಳಿದೆ ಅಂದ್ರೆ ನಾನು ನಾಳೆ ಹೋಗಕ್ಕೆ ತಯಾರಕ್ಕನಿ. ಏನಂತೆ? ತಡಿ, ಆಕೆ ನಂಬರ್ 9124. ಹಾಂ ತಡಿವಾ, ರಿಂಗ್ ಆಗಕತ್ತೈತಿ.
ಇನ್ನೂ ರಿಂಗ್ ಆಗ್ತಾನೆ ಐತಿ ಇನ್ನೂ ರಿಂಗ್ ಆಗ್ತಾನೆ ಐತಿ ಇನ್ನೂ ಹಿಂಗ್ ಆಗ್ತಾನೆ ಐತಿ ಎಬ್ಸು ಮಟ ಹಿಂಗ್ ಆಕತಿ ಅಲೋ ನಾನು ಇತ್ತಾಗಿಂದ ಹುಬ್ಬಳ್ಳಿ ಶಾಂತವ್ ಮಾತಾಡುದ ಲೇ ನಿನ್ ನಂಬರ್ ಆಕಿ ಗೊತ್ತಿರಂಗಿಲ್ಲನ ಮಂದಿಗೆ ಹೇಳ್ದಂಗೆ ಹೇಳಾಕತ್ತಿಯಲ್ಲ ಮಾತಾಡು ಓ ಅವ ನಂಗೆ ಗೊತ್ತು ಹೇಳು ಅದ ಪ್ರೇಮವ್ಗೇನ ಅಲ್ಲಿ ಕೋರ್ಟ್ನ ಕಸ ಹೊಡೆದು ಕಲ್ಲು ಹೊರ್ಸೋದೇನೋ ಕೆಲಸ ಐತಿ ಅಂದಿದ್ದೆ ಅಂತಲ್ಲ ಹಾ ನಿನ್ನೆ ಬೆಟ್ಟಾಗಿದ್ರು ಮೊನ್ನೆ ಅವತ್ತು ಮೂರಿ ಬಂದ ಮನೆಗೆ ಬಂದಿದ್ನಲ್ಲ ಅವೇ ಅವತ್ತು ಸಿಕ್ಕಿದ್ರು ಹೇಳಿದ್ದೆ ಆಕಿನ ಏನೋ ಬರ್ತಾಳಂತ ನಾಳೆ ಕೋರ್ಟ್ ಕಡೆ ಕಳಿಸ್ಲೇನ ಚಲೋ ಹತ್ತು ಹಂಗ ನಾಳೆ ಕಳಿಸು ಇರ್ತೀನಿ ನಾನು ಇಲ್ಲೇ ಬೆಟ್ ಮಾಡಿಸಿ ಆಕಿಗೆ ಅವ್ರಿಗೆ ಯಾವ್ದು ಕೆಲಸ ಏನು ಎತ್ತ ಎಲ್ಲಿ ಬಂದು ಹಾಜರಿ ಹಾಕ್ಬೇಕಂತ ಹೇಳ್ತೀನಿ ದಿನ ಬಂದ ತಕ್ಷಣ ಹಾಜರಿ ಹಾಕ್ಬೇಕು ಮತ್ತೆ ಹೌದನ ಸಾಲ ಆದಂಗೆ ಹಾಕ್ಬಿಡು ಇದು ಸರಿ ಆಯ್ತು ನಾ ಹಂಗಾರೆ ಕಳಿಸ್ತೇನೆ ನಾನು ಹಂಗಾರೆ 10 ಗಂಟೆ ಅಷ್ಟೊತ್ತಿಗೆ ಕಳಿಸ್ಲಲ್ಲ 9 ಅಂದರೆ ಬಿಡೋಣ ಅಲ್ಲಿಂದ ಇಲ್ಲಿಗೆ 10 ಗಂಟೆ ಅಂದ್ರೆ ಬರ್ತಾರ ನಾನು ಇರ್ತೀನಿ ತಗೋ ಸರಿ ಕಳ್ಸ್ ಇಡ್ತೀನವ ಈಗ ನಂಗೆ ಒಂದು ಸ್ವಲ್ಪ ಕೆಲಸ ಐತಿ ಒಳಗೆ ಹೋಗ್ಬೇಕು ಕೋರ್ಟಿಗೆ ಇಡ್ತೀನಿ ರಾತ್ರಿ ಹಚ್ಚು ಪ್ರೇಮವ ಹೇಳೇನು ನೋಡು ಏನು ಚಿಂತಿಲ್ಲ 10 ಗಂಟೆ ಅಷ್ಟೊತ್ತಿಗೆ ಅಂದ್ರೆ 9 ಇಲ್ಲಿಂದ ಬಿಡು ಒಂದು 10 ಗಂಟೆ 10 ಅಂದ್ರೆ ಒಟ್ಟು ಅಲ್ಲಿ ಇರ್ತಿ ಮತ್ತು ತೀರ ಇಲ್ಲಿಂದ 10 ಗಂಟೆಗೆ ಬಿಡಬೇಡ ಭಾರಿ ತಡ ಆದಿತ್ತು ಇಲ್ಲ ಶಾಂತಕ್ಕ ನಾ 9 ಯಾಕೆ ನಾಳೆ ಒಂಚೂರು ಎದ್ದು ಗಡಗ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೂ ಒಟ್ಟು ಹೊತ್ತುಂಟ್ಲೇನೆ ಬಿಡ್ತೀನಿ ತಗೋ ಸರಿ ಅಂದಂಗೆ ಶಾಂತಕ್ಕ ಬೇಜಾರು ಮಾಡ್ಕೋಬೇಡ ಅದು ಈ ವಾರದ್ದು 650 ರೂಪಾಯಿ ಸಂಗದ ಕಟ್ಟಕ್ಕೆ ದುಡ್ಡೇ ಇಲ್ಲ ಪುಟ್ಟ ಅದಕ್ಕೆ ಬೇಜಾರು ಮಾಡ್ಕೋಬೇಡ ಶಾಂತಕ್ಕ ಏನು ಇದು ಒಂದು ವಾರದ ನೀ ಕಟ್ಟ ಮುಂದೆ ವಾರದ್ದು ನಾನೇ ಕಟ್ತೀನಿ ಆಮೇಲೆ ನಿಂದು ರೊಕ್ಕ ಕೊಡೋದೈತಲ್ಲ ನಂದು ಈಗ ಹೆಂಗಿದ್ರು ಕೆಲಸ ಪಕ್ಕ ಆತಂತ ಆದಂಗೆ ಆತು ಇನ್ನು ಮ್ಯಾಗ ನನಗೆ ಹಿಂಗೆ ರೊಕ್ಕದ ತೊಂದರೆ ಆಗೋದಿಲ್ಲ ಏನು ವಾರ ಬರ್ತಿದ್ದಂಗೆ ಕರೆಕ್ಟಾಗಿ ಕಟ್ಟಿ ಮುಟ್ಟಿಸ್ಬಿಡ್ತೇನೆ ಏನಂತೆ ಶಾಂತಕ್ಕ ಒಂದು ಇಟ್ಟು ನೋಡ 650 ರೂಪಾಯಾ ಆಯ್ತು ತಗೋ ಹಂಗೆ ಮಾಡಿ ಥ್ಯಾಂಕ್ಸ್ ಶಾಂತಕ್ಕ ಥ್ಯಾಂಕ್ಸ್ ಬರ್ತೀನಿ ಅಡ್ಡಿಲ್ ಬಿಡ ನನ್ನ ಮಗಳು ಭಾರಿ ದೊಡ್ಡ ವ್ಯಕ್ತಿ ಆಗ್ಯಾಳ ಕೆಲಸ ಕೊಡ್ಸು ಅಷ್ಟೆಲ್ಲ ಆಕಿದೇನಾರ ಆಗಲಿ ನಿಮಗೇನು ಬುದ್ಧಿ ಕಲೆ ಐತ್ರಿ ಅದೆಂತ ಜೋಲ್ ಸುರ್ಸದ್ರಿ ನೀವು ಹಾಂ ಕಂಡರ ಹೆಣ್ಮಕ್ಳು ಕಂಡು ಅಲ್ಲ ಹೊಲ್ಕಿಸ್ಕೊಂತಕ್ಕೀಗ ನಂಗೆ ಕೊಟ್ಟು ಕಳ್ಸಿರಲ್ಲ ಊರಾಗ ಸುದ್ದಿ ಆಗ್ಲಾರ್ದಂಗೆ ಇರ್ತದಂತ ಮಾಡ್ಯಾರನ ಏನು ಮಾನ್ಗಡಿ ಮರ್ಯಾದೆ ಗಿಡದಿರೇ ನೀವು ಅಂತ ನಾನು ಆತಾಗ ಯವ್ವ ದೇವ್ರೆ ನಿಮ್ಮನ್ನು ಕಟ್ಕೊಂಡು ಏನು ಅಯ್ಯ ಹೊಲ್ಲು ಮತ್ತು ಇನ್ನೆಮ್ಮಕ್ಕಿ ಜೋಡಿ ಏನಾರ ಮಾತಾಡಿದ್ರಿ ಆಕಿ ಇಲ್ಲಿ ಮಾತಾಡ್ಸಕ್ಕೆ ಬಂದಾಗ ಹಲ್ಕಿಸ್ಕೊಂಡು ಓಡಿ ಬಂದು ನಿಂತ್ರಿ ಮತ್ತು ಅವ್ರಿದ್ರಿಗೆ ಮರ್ಯಾದೆ ತೆಗಿತೀನಿ ಅಷ್ಟೇ ನಿಮ್ಮ ಕೈಪಲ್ಲಿ ಬೆಳೆದಿದ್ದು ಕೊಡ್ತೀರನ ಅಚ್ಚಿ ಸಲನೂ ಒಂದು ಹಣ್ಣಾಗಿದ್ದು ಪಪ್ಪಾಯಿ ಕಾಯಿ ಇಲ್ಲಲ್ಲಪ್ಪ ಎಲ್ಲ ಹೊತ್ತು ಅನ್ನತ್ತಿದ್ದೆ ನೀವೇ ಏನೋ ಕೊಟ್ಟಂಗೈತಿ ಇಲ್ಲಪ್ಪ ಇಲ್ಲ ನಾ ಕೊಟ್ಟಿಲ್ಲ ನಿಂದೊಂದು ಕತಿ ಆತಾಗ ಯಾವಾಗ ಏನೋ ಒಂದು ಹಿಂಗೆ ಆತಂದ್ರೆ ಎಲ್ಲದಕ್ಕೂ ನಿಂತು ಬಿಡ್ತಿರ್ತಾಗ ನಾ ಕೊಟ್ಟಿಲ್ಲ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ಇವತ್ತೇ ಬದ್ನಿಕಾಯಿ ಕೊಟ್ಟಿದ್ದು ಪ್ರತಿ ಸಲ ಯಾರ ಬೇರೆದಾರು ಹರ್ಕೊಂಡು ಹೋಗಾರ ಏನ ಲಕ್ಷ ಕೊಟ್ಟು ನೋಡಿ ನೀ ಚಂದಗೆ ಏನ ಇನ್ನೊಂದ್ಸಲ ಏನ್ರಿ ನಿನ್ನ ಮಗ ಬರ್ಲಿ ಹೇಳ್ತೇನೆ ಬಿಡೋದಲ್ಲ ನಾ ಏನು ಬೇಡ ಶಾಂತ ನಮ್ಮ ಮೌಶಾಣೆ ಅಲ್ಲನು ಹಂಗೆಲ್ಲ ಹೇಳ್ಬಾರ್ದು ಇನ್ನೇನು ಕೊಡ್ರಿ ಅವಾಗ ನೋಡ್ರಿ ಮತ್ತೆ ನಿಮ್ಮ ಸೈ ಪಾಪ ಆಕಿ ಗಂಡ ನಮ್ಮನ್ನು ನೋಡ್ತಿದ್ದಂಗೆ ತಲೆ ತಗ್ಗಿಸ್ಕೊಂಡು ಹೋಗ್ಕ ನಂಗೆ ಮಾತು ಆಡೋದಿಲ್ಲ ನೀವು ಅದಿರ ಅಲ್ಕಿಸ್ಕೊಂತ ನಂಗೆ ಮಾತಾಡ್ಬೇಕು ಅನ್ಸಲ್ಲ ಅಕ್ಕಿ ಗಂಡಿಗೆ ಎಲ್ಲ ಅನಿಸ್ಬೇಕು ಏನಂದ್ರೆ ಏನಿಲ್ಲ ಅದು